ಆಟೋದಲ್ಲಿ ಕೂತ್ಕೊಂಡು ದಾವಣಗೆರೆ ಚುನಾವಣೆಯಲ್ಲಿ ಏನೇನಾಗ್ತಿದೆ ಗೊತ್ತಾ ಅಂತ ಹಂಗೆ ಎದ್ದು ಬಂದರೆ ಬ್ರೇಕ್ ಹಾಕೋದು ಯಾರು? ಪಾಪ ಅನ್ಯಾಯವಾಗಿ ಆ ಬುಡೇನಣ್ಣನ ಆಟೋಗೆ ಹೊಗೆ ಹಾಕ್ಸ್ಬಿಡ್ತಿದ್ದಲ್ಲ ಅವರು. ಇದೇ ಥರ ಒಂದಷ್ಟು ದಿಟ್ಟ ಪತ್ರಕರ್ತರು ಚುನಾವಣೆ ಘೋಷಣೆ ಆದಾಗಿನಿಂದ ಅಲ್ಲೇ ಬಿಡ್ಬಿಟ್ಟು ಹಗಲು ರಾತ್ರಿ ಒಂದೇ ಪ್ರಚಾರ ಮಾಡ್ತಿದ್ದಾರಂತೆ. ಅಲ್ಲಲ್ಲ, ಪ್ರಚಾರನ ಕವರ್ ಮಾಡ್ತಿದ್ದಾರಂತೆ. ಇವರ ಶ್ರಮದಾನವನ್ನು ಮೆಚ್ಚಿ ಅಲ್ಲಿನ ಒಬ್ಬರು ಪ್ರಭಾವಿ ಮೇಡಮ್ಮು ಕರೆದು ಕೈಗೆ 2 ಲಕ್ಷ ದುಡ್ಡು ಕೊಟ್ಟು ಅಭಯ ಹಸ್ತ ನೀಡಿ ಕಳಿಸಿದ್ರಂತೆ. ಆಮೇಲೆ ಲಾಸ್ಟ್ ವಿಡಿಯೋದಲ್ಲಿ ಶಾಮನೂರು ರಾಜಮನೆತನ ಅಂತ ಮಾತಾಡಿದ್ದೆ. ಅದಕ್ಕೆ ತುಂಬಾ ಜನರ ಆಕ್ರೋಶ, ಆಕ್ಷೇಪ. ಇದು ಪ್ರಜಾಪ್ರಭುತ್ವ, ನೀವು ಪದೇ ಪದೇ ರಾಜಮನೆತನ ಅನ್ಬೇಡಿ ಅಂತ. ಅಲ್ಲೇನಾಗ್ತಿದೆ ಹೇಳ್ರಪ್ಪ, ಇವಾಗ ನೀವೇನೆ. ತಾತನ ಆಳ್ವಿಕೆ ಇದ್ದಾಗಲೇ ಮಗ ಸೊಸೆದು ಆಳ್ವಿಕೆ ಶುರು ಆಗಿತ್ತು. ಇವಾಗ ತಾತ ಹೋದ್ಮೇಲೆ ಮೊಮ್ಮಗನಿಗೆ ಪಟ್ಟ ಅಂದ್ರೆ ಇದನ್ನು ಏನ್ ಅನ್ಬೇಕು? ರಾಜ ಪರಂಪರೆಯಲ್ಲಿ ತಾನೇ ಹೀಗೆ ವಂಶಾಡಳಿತ ನಡೆಯುವುದು. ಪ್ರಜಾಪ್ರಭುತ್ವದಲ್ಲಿ ಇದೆ ಅಂದ್ರೆ ಇನ್ನು ಯಾವ ಪದ ಬಳಸ್ಬೇಕೇಳಿ? ಆದ್ರೂ ಇದರಲ್ಲಿ ಏನು ತಪ್ಪಿಲ್ಲ ಬಿಡ್ರಿ. ಡಾಕ್ಟರ್ ಮಗ ಡಾಕ್ಟರ್ ಆಗ್ಬೋದಂತೆ, ಲಾಯರ್ ಮಗ ಲಾಯರ್ ಆಗ್ಬೋದಂತೆ, ರಾಜನ ಮಗ ರಾಜ, ಮಂತ್ರಿ ಮಗ ಮಂತ್ರಿ, MLA ಮಗ MLA, ಕಾರ್ಯಕರ್ತನ ಮಗ ಕಾರ್ಯಕರ್ತ. ಆದ್ರೆ ತಪ್ಪೇನು ಹೇಳಿ? ಈ ವಂಶಾಡಳಿತಕ್ಕೆ ನಮ್ಮ ವಿಜೇಂದ್ರನೊಂದು ಪ್ರಬಲ ವಿರೋಧ. ತಾತ ಮಿನಿಸ್ಟ್ರು, ಅಪ್ಪ ಶಾಸಕ, ಅಮ್ಮ MP, ಇವಾಗ ಮೊಮ್ಮಗರಿಗೂ ಅಧಿಕಾರ ಬೇಕಾ ಅಂತ ಇವ್ರದ್ದು ಪ್ರಶ್ನೆ. ಇದಕ್ಕೆ ಕೆಲವ್ರದ್ದು ಆಕ್ಷೇಪ. ಕುಟುಂಬ ರಾಜಕಾರಣದ ಬಗ್ಗೆ ವಿಜೇಂದ್ರ ಮಾತಾಡ್ತಿರೋದ ಭೂತದ ಬಾಯಲ್ಲಿ ಭಗವದ್ಗೀತೆ ಅಂತ ಏನೇನೋ ಹೇಳ್ತಿದ್ದಾರೆ. ಇಲ್ಲಿ ಪಾಪ ನಮ್ಮ ವಿಜೇಂದ್ರನ ಹೇಳ್ತಿರೋದು ಏನಪ್ಪ ಅಂತಂದ್ರೆ, ಅಪ್ಪ ಮಕ್ಕಳು ಓಕೆ, ಮೊಮ್ಮಕ್ಕಳಿಗೆ ಯಾಕೆ ಅನ್ನೋ ಅರ್ಥದಲ್ಲಿ ಇರ್ಬೇಕು ಅಷ್ಟೇ. ಆಮೇಲೆ ಇನ್ನೊಂದು ವಿಷಯ ಕ್ಲಿಯರ್ ಮಾಡ್ಬಿಡ್ತೀನಿ. ನಾನು ಕಾಂಗ್ರೆಸ್ಸು ಅಲ್ಲ, BJPನೂ ಅಲ್ಲ, ಲೆಫ್ಟು ಅಲ್ಲ, ರೈಟು ಅಲ್ಲ. ನಾನು ಶಾಮನೂರು ವಂಶಾಡಳಿತದ ಬಗ್ಗೆ ಮಾತಾಡಿದ್ರೆ ಇವನು BJP ಭಕ್ತ ಅಂತ ಬೈಕೋತಾರೆ. ವಿಜೇಂದ್ರಣ್ಣನ ವಂಶಾಡಳಿತದ ಬಗ್ಗೆ ಮಾತಾಡಿದ್ರೆ ಇವನು ಕಾಂಗ್ರೆಸ್ ಗುಲಾಮ ಅಂತ ಬೈಕೋತಾರೆ. ಮೊನ್ನೆ ಆಜಾನ್ ಬಗ್ಗೆ ಇರೋ ಆಕ್ಷೇಪಗಳ ಬಗ್ಗೆ ಮಾತಾಡಿದಾಗ ಸಾಬ್ರೆಲ್ಲ ಸೇರ್ಕೊಂಡು ಇವನು ಚಡ್ಡಿ, ಸಂಗಿ, RSS ಅಂತ ಬಟ್ಟೆ ಹರ್ಕೊಂಡ್ರು. ಅದಕ್ಕೂ ಮುಂಚೆ ಕೆಲವು ಕಮರ್ಷಿಯಲ್ ದೇವಸ್ಥಾನಗಳಲ್ಲಿ ಮಾಡ್ತಿರೋ ಸುಲಿಗೆ, ಹೊಳ್ತಿರೋ ಮೌಢ್ಯಗಳ ಬಗ್ಗೆ ಮಾತಾಡಿದಾಗ ಇವನು ಲೆಫ್ಟು, ಕಮ್ಯುನಿಸ್ಟು, ದೇವರು ಅಂದ್ರೆ ಭಯ ಭಕ್ತಿ ಇಲ್ಲದೆ ಇರೋ ನಾಸ್ತಿಕ ಅಂತ ಬಾಯ್ ಬಡ್ಕೊಂಡ್ರು. ಅಲ್ಲಿಗೆ ಸಾರ್ಥಕ ಆಯ್ತು. ವಿಚಾರಗಳು ತಲುಪಬೇಕಾದವ್ರನ್ನ ತಲುಪಿದವೆ ನಂಗಾಯ್ತು. ಬೈಕೊಂಡ್ರು ಪರವಾಗಿಲ್ಲ ಕಣ್ರಿ, ಬದಲಾವಣೆಗಳು ಶುರು ಆಗ್ಬೇಕಷ್ಟೇ. ಇಲ್ಲಿ ನನ್ನ ಆಕ್ಷೇಪ ಇರೋದು ಸಮರ್ಥ ಶಾಮನೂರಿಗೆ ಟಿಕೆಟ್ ಕೊಟ್ಟಿದ್ದಕ್ಕಲ್ಲ, ಸಮರ್ಥು ಶಾಮನೂರು ಶಿವಶಂಕರಪ್ಪನವ್ರ ಮೊಮ್ಮಗ ಅನ್ನೋ ಕಾರಣಕ್ಕೆ ಕೊಟ್ಟಿದ್ದಕ್ಕೆ. ಸಮರ್ಥು ಅವ್ರ ಸ್ವಂತ ಸಾಮರ್ಥ್ಯದಿಂದ ಬೆಳೆದು ಟಿಕೆಟ್ ಇವ್ರಿಗೇ ಕೊಡಬೇಕು ಅನ್ನೋ ಅನಿವಾರ್ಯತೆಯನ್ನ ಕ್ಷೇತ್ರದಲ್ಲಿ ಸೃಷ್ಟಿಸ್ಕೊಂಡ್ರೆ ಅವಾಗ ಯಾವುದೇ ಪಕ್ಷ ಟಿಕೆಟ್ ಕೊಟ್ಟರು ಜನ ಓಟ ಗೆಲ್ಸಿದ್ರು ಯಾರದ್ದೂ ಆಕ್ಷೇಪ ಇರಲ್ಲ. ಏನೋ ಒಳ್ಳೇದಾಗ್ಲಿ, ಈ ವಂಶಾಡಳಿತಗಳು ಕೊನೆಯಾಗ್ಲಿ ಎಲ್ಲ ಪಾರ್ಟಿನಲ್ಲಿ.